ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಚಕ್ಕೋಲಿ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂದರೆ ತುಂಬಾ ಆಸಮ್ ಆಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಮೊದಲನೇದಾಗಿ ಚಪಾತಿ ಹಿಟ್ಟು ರೆಡಿ ಮಾಡಿಕೊಂಡು, ಚಪಾತಿ ನಾವು ಗೋಧಿ ಹಿಟ್ಟು ಯೂಸ್ ಮಾಡ್ಕೋತೀವಲ್ಲ ಅದೇ ಗೋಧಿ ಹಿಟ್ಟನ್ನ ರೆಡಿ ಮಾಡಿಕೊಂಡು ಚಪಾತಿ ಆಕಾರದಲ್ಲಿ ಮಾಡಿಕೊಂಡು, ಅದಾದಮೇಲೆ ಯಾವುದೋ ಒಂದು ಕಟ್ ಮಾಡೋವಂಥ ನೈಫ್ ಅಥವಾ ಕರ್ಜಿಕಾಯಿ ಮಾಡ್ತಾರಲ್ಲ ಆ ಥರ ಒಂದು ಚಿಕ್ಕದಾಗಿ ಚಮಚ ಥರ ಬರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ಕಟ್ ಮಾಡ್ಬೋದು. ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್ ಶೇಪ್ ಯಾವುದಾದ್ರೂ ನಿಮ್ಮಿಷ್ಟ ಬಂದಿರೋ ಶೇಪ್ ಕಟ್ ಮಾಡ್ಕೊಂಡು, ಈಗ ಪಾಕ ಮಾಡಲಿಕ್ಕೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ 3/4 ಕಪ್ ಅಷ್ಟು ಬೆಲ್ಲ ತೊಗೊಂಡು ಅದನ್ನು ಪಾಕ ಮಾಡೋಕ್ಕೆ ರೆಡಿ ಇರ್ತೀನಿ. ಇಲ್ಲಿ ಬೇಕಾದರೆ ನೀವು ಏಲಕ್ಕಿನೂ ಯೂಸ್ ಮಾಡ್ಬೋದು. ಪಾಕ ಮಾಡಲಿಕ್ಕೆ ಸ್ವಲ್ಪ ನೀರು ಜಾಸ್ತಿಯಾಗಿ, ಇದು ನೀರು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಹಾಗಾಗಿ ನೀರು ಜಾಸ್ತಿಯಾಗಿ ಕುದಿಸ್ಕೊಳ್ಳಿ. ಈಗ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಏನಕ್ಕೆಂದರೆ ನಾವು ಹಾಕುವಂಥ ಅದು ಚಪಾತಿ ಮಾಡಿರೋ ಅಂಥದ್ದು ಎಲೆ ಏನಿದೆ ಅದು ಅಂಟ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಈಗ ಸೈಡಲ್ಲಿ 1 ಸ್ಪೂನು ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಥರ ಮಿಕ್ಸ್ ಮಾಡಿ ಇದು ಹಾಕಲಿಕ್ಕೆ, ಬಿಕಾಸ್ ಕನ್ಸಿಸ್ಟೆನ್ಸಿ ಎಲ್ಲ ಬೆಲ್ಲ ಥರ ಇರಬಾರ್ದು, ಸ್ವಲ್ಪ ನೋಡೋಕ್ಕೂ ಸ್ವಲ್ಪ ಗಟ್ಟಿಯಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ಅದಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಪ್ರಿಪೇರ್ ಮಾಡಿರೋವಂಥ ಚಪಾತಿ ಹಿಟ್ಟು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದೊಂದಾಗೆ ಹಾಕ್ಕೊಳ್ಳಿ, ಬಿಕಾಸ್ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು 1 ಸ್ಪೂನು ಆಯಿಲ್ ಹಾಕ್ತಾ ಇದ್ದೀವಿ. ಇಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದು ಒಕೇಶ್ನಲ್ ಆಗಿ ಯಾವುದಾದ್ರೂ ಹಬ್ಬ ಇದ್ದಾಗ, ಇಲ್ಲ ಕ್ಯಾಶುವಲ್ ಆಗಿ ಮನೆಯಲ್ಲಿ ಏನೋ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಫಟಾಫಟ್ ಇದು ರೆಡಿ ಮಾಡ್ಕೊಂಡು ತಿನ್ಬೋದು. ಇದು ಬೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ದೇಹಕ್ಕೆ. ಇದರಲ್ಲಿ ನಾವು ಶುಗರ್ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಯಾವಾಗಲೂ ಬೆಲ್ಲನೇ ಪ್ರಿಫರ್ ಮಾಡ್ತೀನಿ. ಇದನ್ನು ತುಪ್ಪ ಜೊತೆ ಅಥವಾ ಹಾಲು ಹಾಕ್ಕೊಂಡು ಕೂಡ ತಿಂತಾರೆ. ಲಾಸ್ಟಲ್ಲಿ ನೀವು ಇದೆಲ್ಲ ಮಾಡಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿನ ಹಾಕಿ ಲಾಸ್ಟಲ್ಲಿ ಗಾರ್ನಿಷ್ ಮಾಡಿಬಿಟ್ರೆ ಒಂದು 2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ತುಂಬಾ ಈಸಿ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಮ್ಮೆ ಮಾಡ್ಕೊತೀನಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಸ್ ಹಾಕ್ತಾ ಇರ್ತೀನಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.